ಕಾಂಗ್ರೆಸ್ ಒಳಗಡೆ ಈಗ ಹೆಂಗಾಗಿದೆ ಅಂದ್ರೆ ಇಂಗು ತಿಂದ ಮಂಗ ಅಂತಾರಲ್ಲ, ಹಂಗಾಗಿದೆ ಪರಿಸ್ಥಿತಿ. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್. ಬಿಜೆಪಿಗೆ ಆರೋಪ ಮಾಡ್ತಾ ಇದ್ರು 40%. ಈಗ ಏನ್ ಕತೆ ಒಂದೊಂದಂಗೆ ಬಯಲಾಗ್ತಾ ಇದೆ. ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಪ್ಪ. ಈಗೇನೀಗ ಹೌದು ನಾನು ಕೊಟ್ಟಿದ್ದು ನಿಜ, ನನ್ನ ಆಡಿಯೋ ನಿಜ ಅಂತ ಹೇಳ್ತಾ ಇದ್ದಾರೆ. ಈಗ ಬಿ ಆರ್ ಪಾಟೀಲ್ ದುಡ್ಡು ಕೊಟ್ಟವರಿಗಷ್ಟೇ ವಸತಿ ಯೋಜನೆ ಅಡಿ ಮನೆ. ಶಾಸಕ ಬಿ ಆರ್ ಪಾಟೀಲ್ ಆರೋಪಕ್ಕೆ ಮತ್ತೊಂದು ಸಾಕ್ಷ್ಯ. ವಸತಿ ಯೋಜನೆ ಅಡಿ ಬಂದಂತಹ ಮನೆಗಳಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಣ ಕೊಡದಿದ್ರೆ ಬೇರೆ ಪಂಚಾಯತಿ ಮನೆ ವರ್ಗಾವಣೆ ಮಾಡ್ತೀವಿ. ಹಿಂಗೆ ನೋಡಿ, ಹಣ ಕೊಟ್ರೆ ಮನೆ, ಇಲ್ಲ ಅಂದ್ರೆ ಬೇರೆ ಪಂಚಾಯತಿ. ರಿಪಬ್ಲಿಕ್ ಕನ್ನಡದಲ್ಲಿ ಮನೆ ಸಿಗದ ಮಹಿಳೆಯರ ನೋವಿನ ನುಡಿ. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಮನೆ ಹಂಚಿಕೆಯಲ್ಲಿ ಭಾರಿ ಅಕ್ರಮ. ಫರಹತಾಬಾದ್ ಕರಜಗಿ ಗ್ರಾಮ ಪಂಚಾಯತ್ಗೆ 350 ಮನೆ ಹಂಚಿಕೆ. ಕಿರಣಗಿ 100, ಮಲ್ಲಾಬಾದ್ 150, ಆತನೂರು 100 ಮನೆ ಹಂಚಿಕೆ ಏಕಾಏಕಿ ಪಂಚಾಯತಿಗೆ. ಯಾಕೆ? ದುಡ್ಡು ಕೊಡ್ಲಿಲ್ಲ. ದುಡ್ಡು ಕೊಟ್ರೆ ಮಾತ್ರ ನೇರವಾಗಿ ಮನೆ, ಇಲ್ಲಾಂದ್ರೆ ಪಂಚಾಯತಿಗೆ ಹಾಕ್ತೀವಿ. ಹೋಗಿ ಅಲ್ದಾಡಿ ಬೇರೆ ಪಂಚಾಯತಿ ಶಿಫ್ಟ್ ಮಾಡ್ತಾರೆ. ಪ್ರತಿಯೊಬ್ಬರಿಂದ 25,000 ರಿಂದ 30,000 ಹಣಕ್ಕಾಗಿ ಬೇಡಿಕೆ ಇಡ್ತಾರೆ. ಹಣ ಕೊಡದಿದ್ರೆ 200 ಮನೆಗಳು ಬೇರೆ ಪಂಚಾಯತಿಗೆ ಹಸ್ತಾಂತರ ಮಾಡ್ತಾರೆ. ಎಲ್ಲಿಂದ ಕೊಡ್ತಾರೆ? 20,000 30,000 ದುಡ್ಡಿದ್ರೆ ಅವ್ರ ಹತ್ರ 20,000 30,000 ನೀವು ಕೇಳಿದ ಕೂಡಲೇ ತೆಗೆದು ಕೊಡಕ್ಕೆ ಅವ್ರ ಹತ್ರ ಹಣ ಇದ್ದಿದ್ರೆ ಅವ್ರು ಯಾಕೊಂದು ಚಿಕ್ಕ ಜನತಾ ಮನೆಗೆ ಬಂದು ಬೇಡಿಕೆ ಇಡ್ತಾ ಇದ್ರು? ನೋಡಿ ಸರ್ಕಾರಿ ಯೋಜನೆಗಳನ್ನ ಯಾವ ರೀತಿ ಯಾವ ತರ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಪ್ರತಿನಿಧಿಯನ್ನು ಮಾತನಾಡಿಸಿದ್ದಾರೆ ಜನ, ಅಲ್ಲಿ ಮಹಿಳೆಯರಿದ್ದಾರೆ, ಏನ್ ಹೇಳ್ತಾರೆ ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆ ಅಡಿಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಸಿಗುತ್ತೆ ಅನ್ನುವಂತ ಶಾಸಕ ಬಿ ಆರ್ ಪಾಟೀಲ್ ಅವರ ಆಡಿಯೋ ಹೊರಬಂದ ಬಳಿಕ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಸಕ ಬಿ ಆರ್ ಪಾಟೀಲ್ ಅವರು ಆಳಂದ್ ಮತ್ತೆ ಅಫ್ಜಲ್ಪುರದಲ್ಲಿ ದುಡ್ಡು ಕೊಟ್ಟರೆ ಮನೆ ಸಿಗುತ್ತೆ ಅನ್ನುವಂತ ಒಂದು ವಿಚಾರ ಹೇಳಿರುವಂತದ್ದು. ಸದ್ಯ ನಾನೀಗ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಫರ್ತಾಬಾದ್ ಗ್ರಾಮದಲ್ಲಿ ಇರುವಂತದ್ದು. ಇಲ್ಲಿ ಫರ್ತಾಬಾದ್ ಗ್ರಾಮಕ್ಕೆ ಈ ಹಿಂದೆ 200ಕ್ಕೂ ಹೆಚ್ಚು ಮನೆಗಳು ಶಾಂಕ್ಷನ್ ಆಗಿದ್ವು. ಆದರೆ ಇಲ್ಲಿರುವಂತಹ ಫಲಾನುಭವಿಗೆ ಆ ಮನೆಗಳನ್ನ ಹಂಚಿಕೆ ಆಗದೆ ವಾಪಸ್ ಹೋಗಿರುವಂತದ್ದು. ಸಾಕಷ್ಟು ಜನ ಮಹಿಳೆಯರಿರುವಂತದ್ದು. ಇವರೆಲ್ಲರೂ ಕೂಡ ಮನೆಗಳು ಇಲ್ದೇನೆ ಬೇರೆ ಬೇರೆ ಬಾಡಿಗೆ ಮನೆಯಲ್ಲಿ ಬೇರೆ ಕಡೆ ವಾಸ ಮಾಡ್ತಾ ಇರುವಂತದ್ದು. ಇವರೆಲ್ಲರೂ ಮನೆ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಯಾವಾಗ ಮನೆ ಶಾಂಕ್ಷನ್ ಆಯ್ತು, ಅದಾದ ಬಳಿಕ ಮನೆ ಸಿಗುತ್ತೆ ಅನ್ನುವಂತವರಿಗೆ ಏಕಾಏಕಿಯಾಗಿ ಫರ್ತಾಬಾದ್ ಗ್ರಾಮಕ್ಕೆ ಶಾಂಕ್ಷನ್ ಆಗಿದ್ದಂತ 200 ಮನೆಗಳು ಬೇರೆ ಗ್ರಾಮ ಪಂಚಾಯತ್ಗೆ ಟ್ರಾನ್ಸ್ಫರ್ ಆಗಿರುವಂತದ್ದು. ಅದು ಯಾಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಒಂದ್ ಕಡೆ ಬಿ ಆರ್ ಪಾಟೀಲ್ ಅವರು ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಈಗ ನೇರವಾಗಿ ನಾನು ಆ ಫಲಾನುಭವಿಗಳು ಅಂದ್ರೆ ಮನೆ ಇಲ್ದವ್ರು ಏನಿದ್ದಾರೆ ಅವರೇ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಮ ಊರಿಗೆ ಎಷ್ಟು ಮನೆ ಶಾಂಕ್ಷನ್ ಆಗಿದ್ವು? ನಿಮ್ಗೆ ಮನೆ ಇದೆನಾ, ಹೇಗೆ ಅಂತ? ನಮ್ಗ ಬೈಲ್ ಜಾಗದ ಮೇಲೆ ಲೋನ್ ಮಾಡಂದ್ರ 25,000 ರೂಪಾಯಿ ಆತ ನೋಡಮ್ಮ ಕೊಡು ಅಂದ್ರಿ. ನಮ್ ಕಡೆ ಇಲ್ದ ಬಟ್ಟಕ್ಕಾಗಿ ನಾವ್ ಕೊಟ್ಟಿಲ್ರಿ. ನಾವು ದಿನ 100 ರೂಪಾಯಿ ಕೂಲಿಗೆ ಹೋಗವ್ರಿ. ಅಷ್ಟ್ ರೊಕ್ಕ ಕೊಟ್ಟ ಮೇಲೆ ನಾವು ಏನ್ ಉಣ್ಬೇಕ್ರಿ ಅವ್ರಿಗೆ ಕೊಟ್ಟು? ನಾವೇನಾದ ಕೊಟ್ಟಿಲ್ರಿ. ಅದೇ ಬೈಲ್ ಜಾಗ ಅದಾರಿ, ಬೈಲ್ ಜಾಗದಾಗೆ ಮಾಡಿ ಉಣ್ಕೋತಿದ್ದೇವ್ರಿ. ಮನಿ ಸೋರ್ತಾವ ಹಂಗೆ ಮತ್ ಪರಿಸ್ಥಿತಿ ಇದ್ದಿದ್ ನಾವ್ ಹಂಗೆ ಗಳ್ಕೊತ ಹೊಂಟಿದೇವ್ರಿ. ಅವ್ರ ಏಸ್ ಮಂದಿ ನನ್ ವಯಸ್ಸನ್ನ ಆಯ್ತ್ರಿ, ಯಾರು ಪಂಚಾಯತಿದ್ ಏನೇನು ಮಾಡಿಲ್ಲ. ಪಂಚಾಯತಿದ ಇನ್ನ ನಂದೇ ತಿತ್ತಾರ ಎಲ್ಲ. ನಮ್ಗ 25,000 30,000 ತಕ ಕೇಳ್ತಾರ. 30,000 ತಕ ಕೇಳ್ತಾರ್ರಿ. ಜಾಗ ಅದಾರಿ, ನಮ್ಗ ಬೈಲ್ ಜಾಗ ಅದಾರಿ, ಮನಿ ಹಾಕ್ತೀನದಾರಿ. ಹಾಕ್ತೀನಂದ್ರ ನಮ್ಮಲ್ಲಿ ದುಡ್ಡು ಇಲ್ರಿ. ನಾವು ದಿನ 100 ರೂಪಾಯಿ ಕೂಲಿ ಮಾಡಿ ಉಣವ್ರಿ. ನಾವ್ ಮನಿ ಇಲ್ಲ ಜಾಗ ಇಲ್ಲ ಅಂದ್ರ ಬೈಲ್ ಜಾಗ ಇದ್ದವ್ರು ಕಟ್ಸ್ಕೋಬೇಕು. ಲೋನ್ ಕೊಡ್ತಿದ್ದೆವು. ಮತ್ತ 10,000 20,000 ಕೊಟ್ರ ನಾವ್ ಮಾಡ್ತೀವಿ, ಇಲ್ಲಕಂದ್ರ ಇಲ್ಲ. ಕಿರಾಯಿನೇ ಇದ್ದೀವ್ರಿ, ಕಿರಾಯಿ ಕೊಡೋದಾಗಲ್ಲ. ದುಡ್ದು ಎಷ್ಟು ದುಡ್ದು ಅಂತ ಬಿಡೋದು. 5,000 6,000 ಕಿರಾಯಿ ಅದ. ಪಂಚಾಯತಿ ಮನಿ ಬಂದಿವಿ? ಬಂದೀವ್ರಿ, ಬೇರೆಯವ್ರಿಗೆ ಕಳ್ಸ್ಯಾದ್ರಿ. ವಿಳಂಬ ಅಂತಂದ್ರೆ ಇವರು ವಿಫಲಾದ್ರು. ವಾರ್ಡ್ ಸಭೆ ಗ್ರಾಮ ಸಭೆ ಮಾಡ್ಲಿಕ್ಕ ಬಹಳ ಲೇಟ್ ಆಗಿ ವಿಫಲರಾದ್ರು ಅಂತ ಹೇಳ್ಬಿಟ್ಟು ಅದು ವಿಳಂಬ ಆಯ್ತು. ಅದ್ರಲ್ಲಿ ಏನಾಗ್ತದೆ ಅಂತಂದ್ರೆ ಅಲ್ಲಿ ಲಂಚದ ಒಂದು ಹಣದ ಒಂದು ಆಮಿಷಕ್ಕೆ ವಡ್ಡಿ ಏನಾಗಿದೆ ಅಂತಂದ್ರೆ ಇದು ಪ್ರಾಬ್ಲಮ್ ಆಗ್ಯದ. ಯಾಕಂದ್ರೆ ಒಂದ್ ಮನೆಗೆ 33,000 ಅಂತಂದ್ರೆ ಪಾಪ ಈಗ ಹೆಣ್ಮಕ್ಳೆಲ್ಲ ಎಲ್ಲಿ ಕೊಡಬೇಕು? ಯಾಕಂದ್ರೆ ಬಡವರು ಇದಾರೆ. ಒಂದ್ ದಿನಕ್ಕೆ ಹೋದ್ರ ಅಂತ 200 ರೂಪಾಯಿ ಕೂಲಿ ಇದೆ. ಇವರು 30,000 20,000 ಮನೆ ದುಡ್ಡು ಎಲ್ಲಿ ಕೊಡಕ್ ಆಗ್ತದೆ? ದುಡ್ಡು ಕೊಟ್ಟವರಿಗಷ್ಟೇ ಮನೆ ಸಿಗುತ್ತೆ ಅನ್ನೋಂಥದಕ್ಕೆ ಮತ್ತೊಂದು ಪೂರಕ ಸಾಕ್ಷಿಯಾಗಿರುವಂತದ್ದು. ಸಾಕಷ್ಟು ಜನ ಫರ್ತಾಬಾದ್ ಗ್ರಾಮದಲ್ಲಿರುವಂತಹ ಸಾಕಷ್ಟು ಜನರು ಇವತ್ತು ಕೂಡ ಮನೆ ಇಲ್ದೇನೆ ಪರದಾಟ ನಡೆಸಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಾಂಗ್ರೆಸ್ ಒಳಗಡೆ ಈಗ ಹೆಂಗಾಗಿದೆ ಅಂದ್ರೆ ಇಂಗು ತಿಂದ ಮಂಗ ಅಂತಾರಲ್ಲ, ಹಂಗಾಗಿದೆ ಪರಿಸ್ಥಿತಿ. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್. ಬಿಜೆಪಿಗೆ ಆರೋಪ ಮಾಡ್ತಾ ಇದ್ರು 40%. ಈಗ ಏನ್ ಕತೆ ಒಂದೊಂದಂಗೆ ಬಯಲಾಗ್ತಾ ಇದೆ. ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಪ್ಪ. ಈಗೇನೀಗ ಹೌದು ನಾನು ಕೊಟ್ಟಿದ್ದು ನಿಜ, ನನ್ನ ಆಡಿಯೋ ನಿಜ ಅಂತ ಹೇಳ್ತಾ ಇದ್ದಾರೆ. ಈಗ ಬಿ ಆರ್ ಪಾಟೀಲ್ ದುಡ್ಡು ಕೊಟ್ಟವರಿಗಷ್ಟೇ ವಸತಿ ಯೋಜನೆ ಅಡಿ ಮನೆ.
ಶಾಸಕ BR ಪಾಟೀಲ್ ಆರೋಪಕ್ಕೆ ಮತ್ತೊಂದು ಸಾಕ್ಷ್ಯ. ವಸತಿ ಯೋಜನೆ ಅಡಿ ಬಂದಂತಹ ಮನೆಗಳಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಣ ಕೊಡದಿದ್ರೆ ಬೇರೆ ಪಂಚಾಯತಿ ಮನೆ ವರ್ಗಾವಣೆ ಮಾಡ್ತೀವಿ. ಹಿಂಗೆ ನೋಡಿ, ಹಣ ಕೊಟ್ರೆ ಮನೆ, ಇಲ್ಲ ಅಂದ್ರೆ ಬೇರೆ ಪಂಚಾಯತಿ. ರಿಪಬ್ಲಿಕ್ ಕನ್ನಡದಲ್ಲಿ ಮನೆ ಸಿಗದ ಮಹಿಳೆಯರ ನೋವಿನ ನುಡಿ. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಮನೆ ಹಂಚಿಕೆಯಲ್ಲಿ ಭಾರಿ ಅಕ್ರಮ. ಫರಹತಾಬಾದ್ ಕರಜಗಿ ಗ್ರಾಮ ಪಂಚಾಯತ್ಗೆ 350 ಮನೆ ಹಂಚಿಕೆ, ಕಿರಣಗಿ 100, ಮಲ್ಲಾಬಾದ್ 150, ಆತನೂರು 100 ಮನೆ ಹಂಚಿಕೆ ಏಕಾಏಕಿ ಪಂಚಾಯತಿಗೆ. ಯಾಕೆ? ದುಡ್ಡು ಕೊಡ್ಲಿಲ್ಲ. ದುಡ್ಡು ಕೊಟ್ರೆ ಮಾತ್ರ ನೇರವಾಗಿ ಮನೆ, ಇಲ್ಲಾಂದ್ರೆ ಪಂಚಾಯತಿಗೆ ಹಾಕ್ತೀವಿ. ಹೋಗಿ ಅಲ್ದಾಡಿ ಬೇರೆ ಪಂಚಾಯತಿ ಶಿಫ್ಟ್ ಮಾಡ್ತಾರೆ. ಪ್ರತಿಯೊಬ್ಬರಿಂದ 25ರಿಂದ 30 ಸಾವಿರ ಹಣಕ್ಕಾಗಿ ಬೇಡಿಕೆ ಇಡ್ತಾರೆ. ಹಣ ಕೊಡದಿದ್ರೆ 200 ಮನೆಗಳು ಬೇರೆ ಪಂಚಾಯತಿಗೆ ಹಸ್ತಾಂತರ ಮಾಡ್ತಾರೆ. ಎಲ್ಲಿಂದ ಕೊಡ್ತಾರೆ? 20 ಸಾವಿರ 30 ಸಾವಿರ ದುಡ್ಡಿದ್ರೆ ಅವ್ರ ಹತ್ರ 20 ಸಾವಿರ 30 ಸಾವಿರ ನೀವು ಕೇಳಿದ ಕೂಡಲೇ ತೆಗೆದುಕೊಡಕ್ಕೆ ಅವ್ರ ಹತ್ರ ಹಣ ಇದ್ದಿದ್ರೆ ಅವ್ರು ಯಾಕೊಂದು ಚಿಕ್ಕ ಜನತಾ ಮನೆಗೆ ಬಂದು ಬೇಡಿಕೆ ಇಡ್ತಾ ಇದ್ರು? ನೋಡಿ ಸರ್ಕಾರಿ ಯೋಜನೆಗಳನ್ನ ಯಾವ ರೀತಿ ಯಾವ ತರ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಪ್ರತಿನಿಧಿಯಲ್ಲಿ ಮಾತನಾಡಿಸಿದ್ದಾರೆ ಜನ, ಅಲ್ಲಿ ಮಹಿಳೆಯರಿದ್ದಾರೆ, ಏನ್ ಹೇಳ್ತಾರೆ ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆ ಅಡಿಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಸಿಗುತ್ತೆ ಅನ್ನುವಂತ ಶಾಸಕ BR ಪಾಟೀಲ್ ಅವರ ಆಡಿಯೋ ಹೊರಬಂದ ಬಳಿಕ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಸಕ BR ಪಾಟೀಲ್ ಅವರು ಆಳಂದ್ ಮತ್ತೆ ಅಫ್ಜಲ್ಪುರದಲ್ಲಿ ದುಡ್ಡು ಕೊಟ್ಟರೆ ಮನೆ ಸಿಗುತ್ತೆ ಅನ್ನುವಂತ ಒಂದು ವಿಚಾರ ಹೇಳಿರುವಂತದ್ದು. ಸದ್ಯ ನಾನೀಗ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಫರ್ತಾಬಾದ್ ಗ್ರಾಮದಲ್ಲಿ ಇರುವಂತದ್ದು. ಇಲ್ಲಿ ಫರ್ತಾಬಾದ್ ಗ್ರಾಮಕ್ಕೆ ಈ ಹಿಂದೆ 200ಕ್ಕೂ ಹೆಚ್ಚು ಮನೆಗಳು ಶಾಂಕ್ಷನ್ ಆಗಿದ್ವು. ಆದ್ರೆ ಇಲ್ಲಿರುವಂತಹ ಫಲಾನುಭವಿಗೆ ಆ ಮನೆಗಳನ್ನ ಹಂಚಿಕೆ ಆಗದೆ ವಾಪಸ್ ಹೋಗಿರುವಂತದ್ದು. ಸಾಕಷ್ಟು ಜನ ಮಹಿಳೆಯರಿರುವಂತದ್ದು. ಇವರೆಲ್ಲರೂ ಕೂಡ ಮನೆಗಳು ಇಲ್ದೇನೆ ಬೇರೆ ಬೇರೆ ಬಾಡಿಗೆ ಮನೆಯಲ್ಲಿ ಬೇರೆ ಕಡೆ ವಾಸ ಮಾಡ್ತಾ ಇರುವಂತದ್ದು. ಇವರೆಲ್ಲರೂ ಮನೆ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಯಾವಾಗ ಮನೆ ಶಾಂಕ್ಷನ್ ಆಯ್ತು, ಅದಾದ ಬಳಿಕ ಮನೆ ಸಿಗುತ್ತೆ ಅನ್ನುವಂತವರಿಗೆ ಏಕಾಏಕಿಯಾಗಿ ಫರ್ತಾಬಾದ್ ಗ್ರಾಮಕ್ಕೆ ಶಾಂಕ್ಷನ್ ಆಗಿದ್ದಂತ 200 ಮನೆಗಳು ಬೇರೆ ಗ್ರಾಮ ಪಂಚಾಯತ್ಗೆ ಟ್ರಾನ್ಸ್ಫರ್ ಆಗಿರುವಂತದ್ದು. ಅದು ಯಾಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಒಂದ್ ಕಡೆ BR ಪಾಟೀಲ್ ಅವರು ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಈಗ ನೇರವಾಗಿ ನಾನು ಆ ಫಲಾನುಭವಿಗಳು ಅಂದ್ರೆ ಮನೆ ಇಲ್ದವ್ರು ಏನಿದ್ದಾರೆ ಅವರೇ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಮ ಊರಿಗೆ ಎಷ್ಟು ಮನೆ ಶಾಂಕ್ಷನ್ ಆಗಿದ್ವು? ನಿಮ್ಗೆ ಮನೆ ಇದೆನಾ ಹೇಗೆ ಅಂತ? ನಮ್ಗ ಬೈಲ್ ಜಾಗದ ಮೇಲೆ ಲೋನ್ ಮಾಡಂದ್ರ 25 ಸಾವಿರ ರೂಪಾಯಿ ಆತ ನೋಡಮ್ಮ ಕೊಡು ಅಂದ್ರಿ. ನಮ್ ಕಡೆ ಇಲ್ದ ಬಟ್ಟಕ್ಕಾಗಿ ನಾವ್ ಕೊಟ್ಟಿಲ್ರಿ. ನಾವು ದಿನ 100 ರೂಪಾಯಿ ಕೂಲಿಗೆ ಹೋಗವ್ರಿ. ಅಷ್ಟ್ ರೊಕ್ಕ ಕೊಟ್ಮೇಲೆ ನಾವು ಏನ್ ಉಣ್ಬೇಕ್ರಿ ಅವ್ರಿಗೆ ಕೊಟ್ಟು? ನಾವೇನಾದ ಕೊಟ್ಟಿಲ್ರಿ. ಅದೇ ಬೈಲ್ ಜಾಗ ಅದಾರಿ, ಬೈಲ್ ಜಾಗದಾಗೆ ಮಾಡಿ ಉಣ್ಕೋತಿದ್ದೇವ್ರಿ. ಮನಿ ಸೋರ್ತಾವ ಹಂಗೆ ಮತ್ ಪರಿಸ್ಥಿತಿ ಇದ್ದಿದ್ ನಾವ್ ಹಂಗೆ ಗಳ್ಕೊತ ಹೊಂಟಿದೇವ್ರಿ. ಅವ್ರ ಏಸ್ ಮಂದಿ ನನ್ ವಯಸ್ಸನ ಆಯ್ತ್ರಿ, ಯಾರು ಪಂಚಾಯತಿದ್ ಏನೇನು ಮಾಡಿಲ್ಲ ನೋಡಿ. ಪಂಚಾಯತಿದ ಇನ್ನ ನಂದೇ ತಿತ್ತಾರ. ಎಲ್ಲ ನಮ್ಗ 25 ಸಾವಿರ 30 ಸಾವಿರ ತಕ ಕೇಳ್ತಾರ. 30 ಸಾವಿರ ತಕ ಕೇಳ್ತಾರ್ರಿ. ಜಾಗ ಅದಾರಿ, ನಮ್ಗ ಬೈಲ್ ಜಾಗ ಅದಾರಿ, ಮನಿ ಹಾಕ್ತೀನದಾರಿ. ಹಾಕ್ತೀನಂದ್ರ ನಮ್ಮಲ್ಲಿ ದುಡ್ಡು ಇಲ್ರಿ. ನಾವು ದಿನ 100 ರೂಪಾಯಿ ಕೂಲಿ